ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಶೇಷ ಶ್ರೀಯುತ ನರೇಂದ್ರ ಮೋದಿಯವರ ವೈಫಲ್ಯ ನಂಬರ್ 9. ಇಂದು ಏನು ವಿಷಯಪ್ಪ ಅಂತಂದರೆ, ಗ್ಯಾರಂಟಿ ಅಂತೇಳಿ ರಾಜಕಾರಣದಲ್ಲಿ ತುಂಬ ಓಡಾಡ್ತಿದ್ದಿದ್ದು ಇತ್ಲಾಗಿ ಅಂತ. ಗ್ಯಾರಂಟಿ ಅಂತ ಶಬ್ದ ರಾಜಕಾರಣದಲ್ಲಿ ಏನಾರು ತಂದಿದ್ರೆ ಅದು ಆಮ್ ಆದ್ಮಿ ಪಕ್ಷ, ಶ್ರೀಯುತ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ. ನಮ್ಮ ಗ್ಯಾರಂಟಿಗಳು ಡೆಲ್ಲಿಯಿಂದ ಪ್ರಾರಂಭ ಆದಾಗ, ಪಂಜಾಬ್ ಮುಟ್ಟಿದಾಗ ಅದೇ ಗ್ಯಾರಂಟಿ ಸ್ಕೀಮ್ಗಳನ್ನ ಕಾಂಗ್ರೆಸ್ನವರು ಕದ್ಬಿಟ್ಟು ಕರ್ನಾಟಕದಲ್ಲಿ ಎಲೆಕ್ಷನ್ ಗೆದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಇವಾಗ ಚುನಾವಣೆ ಸಮಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ತುಂಬ ಆಗ್ತಿದೆ. ಮೋದಿಯವ್ರ ಗ್ಯಾರಂಟಿ, ರಾಹುಲ್ ಗಾಂಧಿಯವ್ರ ಗ್ಯಾರಂಟಿ ಅಂತ ಬಗ್ಗೆ ಹೇಳ್ತಿದ್ದಾರೆ, ಕಾಂಗ್ರೆಸ್ನವ್ರ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಆ ಗ್ಯಾರಂಟಿ ಅಂತ ರಾಜಕಾರಣದಲ್ಲಿ ಬದ್ಧತೆಯನ್ನು ರಾಜಕಾರಣ ಮಾಡಿದ್ದು ಆಮ್ ಆದ್ಮಿ ಪಕ್ಷ. ಬಟ್ ವಿಶೇಷತೆ ಏನಂದರೆ, ಮೋದಿಯವರ ಇರ್ಬೋದು, ಕಾಂಗ್ರೆಸ್ನವ್ರು ಅಥವಾ ಆಮ್ ಆದ್ಮಿ ಪಕ್ಷ, ಇವರಲ್ಲಿರುವಂಥ ವ್ಯತ್ಯಾಸ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೇಗೆ ಮೋದಿಯವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ನಮ್ಮ ದೇಶದ ಸಾಲ 204 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಇವತ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವು ಸ್ಕೀಮ್ಗಳನ್ನ ಕೊಡೋ ಒಂದು ವ್ಯವಸ್ಥೆಯಲ್ಲಿ ಸಫಲರಾಗಿದ್ದಾರೆ. ಅಷ್ಟೇ ಬಿಟ್ಟರೆ ಸಂಪೂರ್ಣವಾಗಿ ಸಾಲ ತಂದುಬಿಟ್ಟು ಇವತ್ತು ನಮಗೆ ಸ್ಕೀಮ್ಗಳ ಹೆಸರಲ್ಲಿ ನಮ್ಗೆ ಲೂಟಿ ಮಾಡ್ತಾಯಿದ್ದಾರೆ. ಸೇಮ್ ಕರ್ನಾಟಕ ಸರ್ಕಾರ ಕೂಡ ಹಾಗೇ ಇದೆ, ಅದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಆಮ್ ಆದ್ಮಿ ಪಕ್ಷ ಪಂಜಾಬ್ ಇರ್ಬೋದು, ಡೆಲ್ಲಿ ಇರ್ಬೋದು, ಪಂಜಾಬಲ್ಲಿ ಸಾಲ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು. ಸಾಲ ಮಾಡಿದೆ ನಾವು ಹೆಚ್ಚಿಗೆ ಯಾವುದು ಸಾಲ ಮಾಡಿದೆ, ಹಿಂದ್ಗಡೆ ಸರ್ಕಾರ ಮಾಡಿರುವಂಥ ಸಾಲ ಬಿಟ್ಟರೆ ನಾವುಗಳು ಸಾಲ ಮಾಡದೆ ಇವತ್ತು ಸ್ಕೀಮ್ಗಳು ಕೊಡ್ತಾಯಿದ್ದೀವಿ. ಡೆಲ್ಲಿಯಲ್ಲಿ ಕೂಡ ಯಾವುದೇ ಒಂದು ಪೈಸೆ ಲೋನ್ ಮಾಡಿದೆ ಎಲ್ಲ ಸ್ಕೀಮ್ಗಳು, ಎಲ್ಲ ಉಚಿತ ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಇದು ಬಸ್ ಪ್ರಯಾಣ ಇರ್ಬೋದು, ಆರೋಗ್ಯ, ಶಿಕ್ಷಣ, ಹಲವಾರು, ಒಂದು ವರ್ಷ 1,000 ರೂಪಾಯಿ ಮಹಿಳೆಯರು ಕೊಡೋದಿರ್ಬೋದು, ಅಲ್ಲದೆ ತೀರ್ಥಯಾತ್ರೆ ಹಿರಿಯರಿಗಾಗಿ ಹಲವಾರು ಸ್ಕೀಮ್ಗಳು ಮಾಡ್ತಾಯಿದ್ದೀವಿ. ಒಂದೇ ಒಂದು ಪೈಸಾ ಸಾಲ ಮಾಡದೆ, ಅಲ್ಲದೆ ನಮಗೆ ಕೊಟ್ಟಿರುವಂಥ ರಿಸೋರ್ಸ್ಗಳಲ್ಲಿ ಸುಮಾರು 9% ಹೆಚ್ಚುವರಿ ಅಂದರೆ ಉಳಿತಾಯ ಬಜೆಟ್ ಮಂಡಿಸಿ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಉಚಿತ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಜನರ ತೆರಿಗೆ ಹಣನ ಜನರಿಗೆ ಕೊಡೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಆದರೆ ಈ ಜನ ನಮ್ಮ ಲೂಟಿ ಮಾಡಿಕೊಂಡು ದೇಶದ ಮೇಲೆ ಸಾಲ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಸಾಲ 204 ಲಕ್ಷ ಕೋಟಿ ಇದೆಯಲ್ಲ, ಪ್ರತಿಯೊಬ್ಬ ಹುಟ್ಟಿದ ಮಗುವಿನ ಮೇಲೆ 1,20,000 ಸಾಲ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ದೇಶ ಯಾವ ರೀತಿ ಲೂಟಿ ಮಾಡಿದ್ದಾರೆ, ದಿವಾಳಿ ಮಾಡ್ತಿದ್ದಾರೆ, ಅಂದರೆ ದೇಶ ಮಾರೋಕೆ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಕಾರ್ಪೊರೇಟ್ ವರ್ಡ್ಗಳಿಗೆ, ಕೆಲವು ಉದ್ಯಮಿಗಳಿಗೆ ಲಾಭ ಆಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನೀಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ತಾವುಗಳು ಯಾವುದೇ ಊಹಾಪೋಗಳು ಬಂದರೂ ಕೂಡ ಯೂಟ್ಯೂಬ್ಗೆ ಹೋಗಿ, ಗೂಗಲ್ಗೆ ಹೋಗಿ ಕುಲಂಕುಷವಾಗಿ ಚರ್ಚೆ ಮಾಡಿ. ಆಮ್ ಆದ್ಮಿ ಪಕ್ಷ ಹೇಳ್ತಿರೋ ಮಾತುಗಳು ಸುಳ್ಳಿದ್ರೆ ನನಗೆ ಹೇಳಿ, ಅವತ್ತೇ ರಾಜಕಾರಣ ನಾನು ತ್ಯಾಗ ಮಾಡ್ತೀನಿ. ಇದು ಸತ್ಯವಾದ ಮಾತಿದೆ, ಅರ್ಥ ಮಾಡ್ಕೋಬೇಕಾಗಿ ವಿನಂತಿ. ಇಷ್ಟು ಹೇಳ್ತಾ ಇವರ ಆಟಗಳನ್ನ, ಇವರ ಮೋಸದ ಆಟಗಳನ್ನ, ಸುಳ್ಳುಗಳನ್ನ ನಂಬೇಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.